ಡಾಕ್ಟ್ರ್ ನನ್ನ ಹೆಂಡತಿ ಏನಾಗೈತ್ರಿ? ಯಾಕೋ ಭಾಳ ಸುಸ್ತು ಸುಸ್ತು ಸುಸ್ತು, ನನಗೆ ಆರಾಮ ಅನಿಸ್ವಲ್ತು. ಆಮೇಲೆ ಈಗ ಒಂದೆರಡು ಸಲ ಜ್ವರ ಬೇರೆ ಬಂದಿತ್ತು. ನೋಡಪ್ಪ, ಈಗ ನಾ ಒಂದು ವಿಚಾರ ಹೇಳ್ತೇನೆ. ನಿನ್ನ ಹೆಂಡತಿ ಮುಂದೆ ಈಗ ಸದ್ಯಕ್ಕೆ ಏನು ಹೇಳಬೇಡ, ಆದ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಿಸ್ಬೇಕಲ್ಲ ಅದನ್ನು ಮಾಡಿಸ್ಬೇಕಾಕತಿ. ಏನು? ಏನಾಗಿತ್ರಿ ಡಾಕ್ಟ್ರ್? ನಾ ಭಾಳ ಪಿಕ್ಚರ್ನ್ಯಾಗ ನೋಡೇನ್ರಿ, ಹಿಂಗೆಲ್ಲ ಬಂದು ಹೆಂಡತಿ ಮುಂದೆ ಹೇಳ್ಬೇಡ ಅಂತೇಳಿ ಹಿಂಗೆ ಹೇಳ್ತಾರಲ್ರಿ. ಆ ಹೆಂಡತಿಗೆ ಏನೋ ದೊಡ್ಡ ಕಾಯಿಲೆನ ಇರ್ತತಂತ್ರಿ. ಹಿಂಗೆ ಭಾಳ ಪಿಕ್ಚರ್ನ್ಯಾಗ ನೋಡೇನಿ ನಾನು. ನನ್ನ ಹೆಂಡತಿಗೆ ಏನಾಗೈತ್ರಿ ಡಾಕ್ಟ್ರ? ನಿಮ್ಮ ಕಾಲು ಬೀಳ್ತೇನೆ, ನನ್ನ ಹೆಂಡತಿನ ಉಳಿಸ್ಕೊಡ್ರಿ. ನಾವು ಬಡವರಾದ್ರು ಒಬ್ರ ಮ್ಯಾಗ ಒಬ್ರು ಭಾರಿ ಜೀವ ದೇವ್ರಿ. ಆಕಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ರಿ ಡಾಕ್ಟ್ರ. ಅಲ್ಲಪ್ಪ, ಬಡವರಾದ್ರೇನು ಶ್ರೀಮಂತರಾದ್ರೇನು ಗಂಡ ಹೆಂಡತಿ ನಡಕ್ ಪ್ರೀತಿ ಇರೋದು ಒಂದೇ ಥರನೇ ಆಗಲಿ. ನೋಡಪ್ಪ, ನೀ ಅಂದ್ಕೊಂಡಂಗೆ ಭಾಳ ದೊಡ್ಡ ಕಾಯಿಲೆ ವಾಸಿನೇ ಮಾಡೋಕ್ಕಾಗ್ದಿರೋಂಥದ್ದು ಏನೂ ಇಲ್ಲ. ಆದರೆ ಅವರಿಗೆ ಇವಾಗ ಈ ಮುಂಚೆ ಈ ಥರ ಆಗಿತ್ತಾ? ಹಿಂಗೆ ಸುಸ್ತು, ತ್ರಾಸ ಅನ್ಸೋದು, ಈ ಜ್ವರ ಬರೋದು, ನಾ ಏನು ಮಾಡೋಕ್ಕಾಗದೆ ಇರೋ ಥರ ತೇಗುದು? ಒಂದೆರಡು ಸಲ ಹಿಂದ್ಕೊಮ್ಮೆ ಅಂದಿದ್ಲು ರೀ ಸಾಹೇಬ್ರ. ಅಂದ್ರೆ ಡಾಕ್ಟ್ರ, ಇದು ನನಗೆ ಸುಸ್ತಾಗತ್ತಪ್ಪ, ಯಪ್ಪ ನಂಗೆ ತ್ರಾಸ ಆಗತ್ತೆ, ನಾನು ಮಾಡೋಕ್ಕಾಗೋದು, ಹಂಗೆ ಹಿಂಗೆ ಅಂತಿರ್ತಿದ್ಲು. ಈ ಹೆಣ್ಮಕ್ಳು ಗೊತ್ತಲ್ಲ, ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗತ್ಲೆ ಹಂಗೆ ಅನ್ನೋದು ಭಾಳಲ್ಲ. ನಾನು ಯಾವುದನ್ನು ಅಷ್ಟು ನಾನು ತಲೆಗೆ ಹಾಕೊಳಕ್ಕೆ ಹೋಗ್ಲಿಲ್ರಿ. ನೋಡ್ರಿ, ಈಗ ಅದೇ ಈಗ ಪ್ರಾಬ್ಲಮ್ ಆಗಿರೋದು. ನಾ ಹೇಳ್ತಾ ಇದ್ದೇನಲ್ಲ, ಅವರಿಗೆ ಈಗ ಹಾರ್ಟಲ್ಲಿ ಹೋಲ್ ಐತಿ. ಹಾರ್ಟ್ನಾಗ ಹೋಲ? ಡಾಕ್ಟರ್ ನನ್ಗೆ ಹಂಗಂದ್ರೆ ಏನು ತಿಳಿಯವಲ್ತ್ರಿ. ಅಂದರೆ ಈ ಹೃದಯದೊಳಗೆ ಹಾರ್ಟ್, ಅದ್ರೊಳಗೆ ಒಂದು ಸಣ್ಣ ರಂಧ್ರ ಆಗೈತಿ, ತೂತಾಗೈತಿ. ಅದಕ್ಕೆ ಅವ್ರಿಗೆ ಈ ಥರ ಸುಸ್ತು, ಜ್ವರ, ಒಂಥರ ತಲೆ ತಿರುಗ್ದಂಗೆ ಆಗೋದು, ಆಯಾಸ ಆಗೋದು, ಸ್ಟ್ರೆಸ್ ಆಗೋದು ಆಗ್ತಾಯಿತ್ತು ಅವರಿಗೆ. ನೋಡಪ್ಪ, ತೂತು ಇರೋದ್ರಿಂದನೇ ಆ ಒಂದು ರಂಧ್ರ ಹೃದಯಕ್ಕೆ, ಅದು ಹಾರ್ಟಿಗೆ ಆಗಿರೋದ್ರಿಂದನೇ, ಅಂದರೆ ಪಲ್ಮನರಿ ಅದೆಲ್ಲ ವೆಂಟಿಕ್ಯುಲರ್ಸ್ ಪರದೆಗಳು ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ನಿಮ್ಗೆ ಹೇಳ್ತಾ ಇದ್ರಪ್ಪ, ನಿಮಗೆಲ್ಲ ಗೊತ್ತಾಗಲ್ಲ ಅವೆಲ್ಲ. ಸೊ ಅವೆಲ್ಲ ಪರದೆ ಉಂಟಾಗೋದು ತಡ ಆದರೆ ಈ ಥರ ರಂಧ್ರಗಳಾಗ್ತಾವಂತೆ. ಹಂಗಾದಾಗ ಈ ಥರ ಸಮಸ್ಯೆಗಳು ಕಾಡ್ತೈತಿ. ಇದು 1000 ಜನರಲ್ಲಿ ಒಂದು 8 ಮಂದಿ, ಬಹುಶಃ ಒಂದು 10 ಮಂದಿಗೆ ಅಷ್ಟೇ ಈ ಥರ ಜಾಸ್ತಿ ಕಾಣಿಸ್ಕೊಳ್ಳೋದು. ಎಲ್ರಿಗೂ ಆಗಂಗಿಲ್ಲ ಇದು. ಏನೋ ಅದು ಅನ್ಫಾರ್ಚುನೇಟ್ಲಿ ನಿಮ್ಮ ಮಿಸ್ಸಸ್ಸಿಗೆ ಆಗೈತಿ. ಅದು ಒಂದು ಆಪ್ರೇಷನ್ ಮಾಡಿದರೆ ಸರಿ ಹೋಗ್ತೈತಿ. ಬಟ್ ಅದನ್ನು ಈಗ ಸ್ಟಾರ್ಟಿಂಗ್ನಾಗ ಗೊತ್ತಾಗೈತಿ, ಒಳ್ಳೇದು. ಇದು ಭಾಳ ಅತಿರೇಕಕ್ಕೆ ಹೋದ್ಮೇಲೆ ಗೊತ್ತಾಗಿದ್ರೆ ತೊಂದರೆ ಆಕಿತ್ತು. ಒಂದು ಆಪ್ರೇಷನ್ ಐತಿ, ಒಂದು ಆಪ್ರೇಷನ್ ಮಾಡಿದರೆ ಅವರು ಹುಷಾರಾಗ್ತಾರೆ. ಅಲ್ಲ, ಅದು ತೂತಿಗೆ ಎಲ್ಲಿ ಜಾಗ ಸಿಕ್ಕಿರಕ್ಕಿಲ್ಲನ್ರಿ, ಹೋಗಿ ಹಾರ್ಟ್ನಾಗ ಆಗೈತೆ. ಅಲ್ಲ, ನಮ್ಗೆ ಈ ಕಿಡ್ನ್ಯಾಗ ಹಳ್ಳು ಪಳ್ಳು ಆಗೋದು ನಮ್ಗೆ ಗೊತ್ತಿತ್ರಿಪ್ಪ. ಈ ತೂತಿಗೆ ತಗೋದಿಲ್ಲ ನಮ್ಗೆ ಗೊತ್ತಿಲ್ಲ ಬಿಡ್ರಿ. ಇದು ಹೆಂಗ್ರಿ? ಇದು ಒಂಥರ ತೂತಗದಂದ್ರೆ ಮನುಷ್ಯನ ಹೃದಯ ಈ ಅಲ್ಲಿಗೆ ಬಂದು ಹತ್ತಪ್ಪ, ಇದು ಕಾಲ್ಮನ ಅಂತೇನೆ ನಾನು. ಅಲ್ಲ, ಈಗ ಏನು ಮಾಡೋದ್ರಿ ಡಾಕ್ಟ್ರ್? ಹಂಗಾರೆ ಈಗ ಹಂಗಾರೆ ನಾನು ಹೆಂಡತಿ ಕಾಪಾಡೋದು ಹೆಂಗ್ರಿ? ಆಪ್ರೇಷನ್ ಅಂತೀರಿ, ಆಪ್ರೇಷನ್ ಮಾಡಿಂದ ಉಳಿತಾಳನ್ರಿ? ಮತ್ತೆ ಏನಾರ ಅದು ಏನಾರ ಮತ್ತು ಆ ಗ್ಯಾರಂಟಿ ಇಲ್ಲ ಅನ್ನೋದಾದ್ರಿ ಹೆಂಗ್ರಿ ಈಗ? ನೋಡಪ್ಪ, ಆಪ್ರೇಷನ್ ಮಾಡಿದರೆ ಉಳಿತಾರೆ, ಏನು ತೊಂದರೆ ಇಲ್ಲ. ಆಪ್ರೇಷನ್ ಆಗೋವರೆಗೂ ಮಾತ್ರ ಭಾಳ ಹುಷಾರಾಗಿರ್ಬೇಕು. ಜಾಸ್ತಿ ಆಯಾಸ ಆಗುವಂಥ ಕೆಲಸಗಳನ್ನು ಅವ್ರ ಕಡೆ ಮಾಡಿಸ್ಬೇಡ್ರಿ. ಜಾಸ್ತಿ ಓಡಾಡೋದು ಬೇಡ. ಸ್ವಲ್ಪ ಆದಷ್ಟು ರೆಸ್ಟ್ ತೊಗೊಳೋದು ಒಳ್ಳೇದವ್ರು. ಅದು ಬ್ಲೀಡ್ ಆಗ್ತಿರ್ತೈತಿ ಈಗ ಈ ಟೈಮ್ನಾಗ. ಅದಕ್ಕೆ ಆದಷ್ಟು ಅವ್ರಿಗೆ ದೌಡ್ ಆಪ್ರೇಷನ್ ಮಾಡಿಸ್ಬಿಟ್ರೆ ಒಳ್ಳೇದಂತೆ. ನೀವು ಹಣ ಹೊಂದಿಸ್ಕೊರಿ, ಆಪ್ರೇಷನಿಗೆ ನಾ ತಯಾರು ಮಾಡ್ತೇನೆ. ಇನ್ನೊಂದು ವಾರದೊಳಗೆ ಮಾಡಿಸೋದು ಒಳ್ಳೇದು. ಅದ್ರ ಮೇಲಾದರೆ ಜೀವಕ್ಕೆ ತೊಂದರೆ ಐತೆ ನೋಡಪ್ಪ. ಅಯ್ಯೋ ದೇವ್ರಿ, ಡಾಕ್ಟ್ರ್ ಏನು ಹೇಳ್ತೀರಿ ನೀವು? ಅಯ್ಯೋ, ಆಪ್ರೇಷನ್ಗೆ ಎಷ್ಟು ರೊಕ್ಕ ಖರ್ಚಾಕತ್ರಿ? ನಾವು ಬಡವ್ರಿ ಡಾಕ್ಟ್ರ. ಒಂದು ಸ್ವಲ್ಪ ಏನಾರ ಇದು ಕಡಿಮೆ ಇದ್ರೊಳಗೆ ಮಾಡ್ಸಕ್ಕೆ ನೋಡ್ರಿ ಡಾಕ್ಟ್ರ. ನಮ್ಮ ಹತ್ರ ಹೊಡೆದು ತೆಗೆದ್ರೆ ರೂಪಾಯಿ ಇಲ್ರಿ ಡಾಕ್ಟ್ರ. ಸಾಲದಾಗ ಬಿದ್ದು ಉಳ್ಳಾಡಕತ್ತೀವಿ, ನಮ್ಮ ಕಡೆ ಅಷ್ಟು ರೊಕ್ಕ ಇಲ್ರಿ ಡಾಕ್ಟ್ರ. ಆಯ್ತಪ್ಪ, ಆಯ್ತು. ಆದರೂ ಎಷ್ಟೇ ಕಮ್ಮಿ ಅಂತಂದ್ರು ಒಂದು 4ರಿಂದ 5 ಲಕ್ಷ ರೂಪಾಯಿ ಮಟ್ಟ ಅಂತೂ ಹೋಗೇ ಹೋಗತ್ತಪ್ಪ. ಡಾಕ್ಟ್ರ, 4-5 ಲಕ್ಷ ರೂಪಾಯಿ ರೀ? ಇಲ್ಲಿ ಬಿಡ್ರಿ, ನಮ್ಮ ಹಳ್ಳ್ಯಾನ ಮನಿ ಮಾರಿದ್ರು ನಮಗೆ ಅದು ಈಗ ಕೊಂಡ್ಕೊಳ್ಳೋರು ಸಿಗುದಿಲ್ಲ ಒಂದೇದ್ದು. ಅಲ್ಲ, ನಾವು ಇಲ್ಲಿ ಬಿಡ್ರಿ, ನಮ್ಮ ಕೈಲಿ ಆಗೋದೇ ಇಲ್ರಿ ಡಾಕ್ಟ್ರ. ಏನು ಮಾಡ್ಬೇಕಾತ್ರಿ ನಾಗರೀಗ? ಡಾಕ್ಟ್ರ, ಈ KMC ಹೋದ್ರೆ ಮಾಡ್ತಾರನ್ರಿ? ಇದು ದೊಡ್ಡ ಇದನ್ನ ಈ ರೊಕ್ಕ ದವಾಖಾನಿಗೆ ಬಂದೆ ನಾ ಇದ್ದಿದ್ದ ಕೇಳ್ತೀನಿ. KMC ಹೋಗ್ಬಿಡ್ಲೇನ್ರಿ ಡಾಕ್ಟ್ರ? ಹೋಗ್ರಿ, ಆದ್ರೆ ಅಲ್ಲಿ ಯಾವ್ಯಾವ ಥರ ಆಪ್ರೇಷನ್ ಮಾಡ್ತಾರಂತ ಕೇಳ್ರಿ ಒಂದ್ಸಲ. ಹಾರ್ಟ್ ಆಪ್ರೇಷನ್ ಐತಿ, ಆದರೆ ಎಲ್ಲ ಥರ ಆಪ್ರೇಷನ್ಸು ಅಲ್ಲಿ ಸ್ಪೆಷಾಲಿಟಿ ಇರಲ್ಲ KMC ಒಳಗೆ ಕೆಲವೊಂದು ಸಲ. ನೀವು ಒಂದ್ಸಲ ಈ ಚೆಕಪ್ ಮಾಡಿಸ್ರಿ, ಹೋಗಿ ಕೇಳ್ರಿ. ನೋಡಪ್ಪ, ನಿನ್ನ ಹತ್ರ ದುಡ್ಡಿಲ್ಲ ಅಂತಿ, ನೀನು ಯಾಕೆ ಒಂದ್ಸಲ ಬೆಂಗಳೂರು ಜಯದೇವ್ ಹಾಸ್ಪಿಟಲಿಗೆ ಒಂದ್ಸಲ ಹೋಗಿ ಟ್ರೈ ಮಾಡಪ್ಪ. ಅಲ್ಲಿ ನಿಮಗೆ ಗೌರ್ಮೆಂಟ್ ಅಲ್ಲ, ಕಡಿಮೆ ಆದರೂ ಆಗ್ಬೋದು. ಆಮೇಲೆ ಅಕಸ್ಮಾತ್ ಇದು ಆಯುಷ್ಮಾನ್ ಕಾರ್ಡ್ ಐತಿ ನಿಂದು? ಆಯುಷ್ಮಾನ್ ಕಾರ್ಡ್ ರೀ? ಅಯ್ಯೋ, ನಾನು ಏನು ಎಷ್ಟು ಹೇಳಿದ್ರಲಿ ಡಾಕ್ಟ್ರ್,
ಮಾಡಿಸ್ರಿ ಅಂತೇಳಿ ನಾನು ಮಾಡಿಸ್ಲೇ ಇಲ್ರಿ ಡಾಕ್ಟ್ರ್ ಅದನ್ನ. ಮಾಡ್ಸೋಣ ತಗೋ ಏನಂತ್ರಕ್ಕಿಲ್ಲ, ನಮ್ಗೇನಾಗೈತೆ ಆರಾಮದೇವಿ ಅಂತೇಳಿ ನಾನು ಮಾಡಿಸ್ಲೇ ಇಲ್ರಿ ಡಾಕ್ಟ್ರೆ. ಈಗ ಏನು ಮಾಡಲಿ ಡಾಕ್ಟ್ರ್? ಹಂಗಾರೆ ಈಗ ಅದಿಲ್ಲಲ್ಲ, ಇಲ್ಲದ್ರೆ ನಡೆಯಂಗಿಲ್ಲನ್ರಿ ಈಗ? ಇಲ್ಲ ಏನು ತೊಂದರೆ ಇಲ್ಲ, ಆದ್ರೆ ಮಾಡಿಸ್ಕೋಬೇಕಪ್ಪ. ಗೋರ್ಮೆಂಟಿಂದ ಏನೇ ಫೆಸಿಲಿಟಿ ಸೌಕರ್ಯಗಳು ಸಿಗ್ತಾವಂದದನ್ನ ನೀವು ಉಪಯೋಗಿಸ್ಕೋಬೇಕು. ಅವನ್ನೆಲ್ಲ 5 ಲಕ್ಷದವರೆಗೂ ಏನೇ ಹಾಸ್ಪಿಟಲ್ ಖರ್ಚು ಬಂದರೂ ಅವರೇ ನೋಡ್ಕೊತಾರೆ ಗೊತ್ತನ. ನೀವು ಅದನ್ನು ಉಪಯೋಗಿಸ್ಕೊಳ್ಳಲ್ಲ ಅಂದ್ರೆ ಹೆಂಗದು? ಈಗೂ ಏನಾಗಿಲ್ಲ, ಈಗೂ ಹೋದರೂ ಮಾಡ್ತಾರೆ. ಒಂದ್ಸಲ ಹೆಲ್ತ್ ಈ ಥರ ಹಾರ್ಟ್ನ ಹೋಲೈತೆ ಅಂತೆಲ್ಲ ಏನು ಹೇಳಬೇಡ್ರಿ. ಆಯುಷ್ಮಾನ್ ಕಾರ್ಡ್ ಮಾಡಿಸಿ ಆಮೇಲೆ ಆಪ್ರೇಷನ್ಗೆ ಇದು ಮಾಡೋದು ಒಳ್ಳೇದು. ಸರ್, ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೇನೆ ತಡಿಪ್ಪ. ನಮ್ಮ ಹಾಸ್ಪಿಟ್ಲಾಗ ಮಾಡಿಸಿದ್ರೆ ಇಷ್ಟು ಖರ್ಚು ಬಂದೇ ಬರ್ತೈತಿ. ನೀವು ಭಾಳ ಬಡವರು ಅಂದಿದ್ದಕ್ಕೆ ನಾನು ನಿಮ್ಗೆ ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗ್ರಿ ಅಲ್ಲೇ ಅಂತ ಹೇಳ್ತಾ ಇದ್ದೀನಿ. ಇಲ್ಲೇ ನಮ್ಮ ಹುಬ್ಳಿ KMC ಒಳಗೂ ಒಂದು ಸಲ ವಿಚಾರಿಸ್ರಿ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಷ್ಟೇ. ನೀವು ಒಂದು ಸಲ ವಿಚಾರಿಸ್ರಿ. ಅಲ್ಲೂ ಅಕಸ್ಮಾತ್ ಆತಂದ್ರೆ ಯಾಕೆ ಆಗಬಾರ್ದು? ಮತ್ತು ಅಲ್ಲಿಗೆ ಹೋಗೋದು ತಪ್ತತ್ಯಾ ನೀವು? ಹ್ಞೂ ರೀ ಡಾಕ್ಟ್ರ್, ನಿಮ್ಮಿಂದ ಭಾರಿ ಉಪಕಾರ ಆತ್ರಿ ಡಾಕ್ಟ್ರ್. ಬಡಬಗ್ರಿಗೆ ಹಿಂಗೊಂದು ಸ್ವಲ್ಪ ಮಾನವೀತಿ ಇರೋ ಡಾಕ್ಟರ್ ಅದಾರ ಅಂತೇಳಿ ಇನ್ನೂ ಒಟ್ಟು ಅಲ್ಲಿ ಇಲ್ಲಿ ಬೆಳಿ ಹಾಕತ್ರಿ. ಎಲ್ಲರೂ ರೊಕ್ಕಕ್ಕ ನಿಂತಿದ್ರ ಏನು ಮಾಡ್ಬೇಕಿತ್ತು ನೋಡ್ರಿ ಡಾಕ್ಟ್ರ್. ಆಯ್ತು, ಈಗ ಅಳಬೇಡ್ರಿ. ಅತ್ಕೊಂತ ಪೇಷಂಟ್ ಮುಂದೆ ಹೋಗಿ ನೀವು ಈ ಥರ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಕತಿ. ನೀವು ಆದಷ್ಟು ಇದನ್ನು ಬೇಗ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳೋದು. ಆಮೇಲೆ KMCಗೆ ಹೋಗಿ ಒಂದು ಸಲ ಚೆಕಪ್ ಮಾಡಿಸಿ ವಿಚಾರಿಸ್ರಿ. ಪೇಷಂಟಿಗೆ ಸ್ವಲ್ಪ ರೆಸ್ಟ್ ಕೊಡ್ರಿ. ಸಮಾಧಾನವಾಗಿ ಹ್ಯಾಂಡಲ್ ಮಾಡ್ರಿ ಇದನ್ನು. ನೀವೇ ಹಿಂಗೆ ಧೈರ್ಯ ಕಳ್ಕೊಂಡ್ರೆ ಪೇಷಂಟ್ ಗತಿ ಏನು? ನಿಮ್ಮ ಜೊತೆಗೆ ಮತ್ತೆ ಯಾರದಾರ? ಯಾರಿಲ್ರಿ ಡಾಕ್ಟ್ರ್, ನನಗೊಬ್ಬ ಸಣ್ಣ ಮಗ ಅದನ್ರಿ, ನನಗೆ ಐತಿ. ಸರಿ ಆಯ್ತು. ಹೋಗ್ರಿ, ನೀವು ಇವತ್ತೇ ಕರ್ಕೊಂಡು ಹೋಗ್ರಿ ಅವ್ರನ್ನ. ಈಗೆಲ್ಲ ಚೆಕಪ್ ಮಾಡಿಸಿದ್ದೆಲ್ಲ ಬಿಲ್ ಸೆಟ್ಲ್ ಆಗೈತಲ್ಲ? ಅದೇನ ಸ್ಕ್ಯಾನಿಂಗು ಅದ್ರದ್ದು 3,000, ಇದೇನೋ ಗುಳಿಗೆ ಔಷಧ, ಆಮೇಲೆ ಅಲ್ಲಿ ಅದು ಎಂಥದ್ದು ಈ ಮಷಿನ್ ಒಳಗೆ ಕಳ್ಸಿದ್ರು ಅದ್ರದ್ದು ಒಂದು 4,000, ಏನೇನೋ ಒಟ್ಟು ಒಂದು ಸಲಕ್ಕೆ ನೋಡ್ರಿ ಈಗ 9,000 ರೂಪಾಯಿ ಕೈ ಬಿಡ್ತೀರಿ ಡಾಕ್ಟ್ರ್. ಇದು ದೊಡ್ಡ ಹಾಸ್ಪಿಟ್ಲ್ ಆಕೈತಪ್ಪ, ಮಾತಾಡಿದರೆ ರೊಕ್ಕ. ಸೊ ಹಾಗಾಗಿ ಮತ್ತು ಇವೆಲ್ಲ ಸ್ಕ್ಯಾನಿಂಗ್ ಎಲ್ಲ ಆಗ್ಬೇಕಿತ್ತಲ್ಲ. ಅವ್ರಿಗೆ ತಲೆ ತಿರುಗ್ತದಂದ್ರೆ ತಲೆ ಸ್ಕ್ಯಾನ್, ಮೈ ಪೂರಾ ಬಾಡಿ ಚೆಕಪ್ ಆಗೈತಿ, ಮತ್ತು ಅಷ್ಟು ರೊಕ್ಕ ಹೊಕ್ಕೈತಿ. ಈಗ ಆಯ್ತು, ಈಗ ನೀವು ಕರ್ಕೊಂಡು ಹೋಗ್ರಿ, KMCಗೆ ಹೋಗಿ ಭೇಟಿ ಆಗ್ರಿ. ಆಯ್ತು ರೀ ಡಾಕ್ಟ್ರ್, ನಿಮ್ಮಿಂದ ಭಾರಿ ಉಪಕಾರ ಆತ್ರಿ, ಬರ್ತೀನಿ. ಛೇ ಪಾಪ. ಅಲ್ಲ ಶಾಂತ, ಒಂದ ಸುಮ್ಮನೆ ಒಂಟಿ ಹಂಗೆ ಗೋಣಿ ಎಬ್ಸ್ಕೊಂಡು ಏನು ನೋಡಕತ್ತಿ ಕಡೆ ಅದಿ ಕಡೆ? ಓ ಅತ್ತಿಯಾರ, ಅಲ್ಲೇ ಪಾಪ ಗಿರ್ಜಿ ದವಾಖಾನಿಗೆ ಹೋಗ್ಯಾಳ. ಶಾಂತ, ನಿನಗ ಕೇಳಿದ್ದೆ ಶಾಂತವ, ಏನು ಒಂಟಿ ಹಂಗೆ ಗೋಣಿ ಎಬ್ಸ್ಕೊಂಡು ಆ ಕಡೆ ನೋಡಕತ್ತಿಯಲ್ಲ, ಯಾರಿಗೇನಾತ? ಓ ಹಣೆ ಬಾರ ಆತಾಗ ಚಲಿವ್ಯಾನಿ ಕೇಳಿದ್ದೆ ಏನಾರ ಆಕಿ ಕಿವ್ಯಾಗ ಹೋಗತ್ತನ. ಅತ್ತಿಯಾರ, ಗಿರ್ಜಿಗೆ ಆರಾಮಿಲ್ಲ ಅಂತೇಳಿ ದವಾಖಾನಿಗೆ ತಗೊಂಡೋಗ್ಯಾರ. ಅದೇನ ಭಾಳ ಆರಾಮಿಲ್ಲ ಅಂತ ಆಕಿಗೆ. ನಾನು ಬರ್ತೀನಿ ಅಂದೆ, ಮತ್ತೆ ಮನ್ಯಾಗ ಮತ್ತೆ ಈಕಿ ಪಾರ್ವತಿ ಒಬ್ಬೇಕೆ, ಹುಡುಗರು 3 ಅದಾವು, ಹಂಗಾಗಿ ಅಲ್ಲಿ ಹೋಗಕ್ ಆಗಂಗಿಲ್ಲ ಅಂತೇಳಿ ಬಿಟ್ಟಿದ್ದಷ್ಟೇ. ಏನಾಗೈತೆ ಏನೋ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗದೇ ಒಂಥರ ಚಿಂತೆ ಎತ್ತಂಗೆ ಆಗ್ಬಿಟ್ಟತ್ರಿ ಅತ್ತಿಯಾರ. ಹೌದಾ ಪಾಪ, ಏನಾಗಿತ್ತಂತ? ಬಿಡಾಡಿ ಏನು ಇಡೇ ಓಣಿನ ಅಡ್ಯಾಡ್ತಿದ್ಲು, ಇದ್ಕಿದ್ದಂಗೆ ಏನಾತಂತ? ನನ್ರಿ ಗೊತ್ತಿಲ್ರಿ ಅತ್ತಿಯಾರ, ಭಾಳ ಯಾಕ ಸುಸ್ತ ಆರಾಮಿಲ್ಲ ಅನ್ನಕತ್ತಿದ್ಲು. ಹ್ಞೂ, ನಾನು ಅದನ್ನ ಹೇಳಿದ್ದು, ಮಸ್ತ್ ಮಾಡ್ಕೊಂತ ಹಾರಾಡ್ತಿದ್ಲು, ಏನಾತ ಅಂತೇಳಿ. ಅಯ್ಯೋ ದೇವ್ರೇ, ಸುಸ್ತು ಆರಾಮಿಲ್ಲ ಅಂತ ಈಕಿಗೆ. ಆತ್ ಮೇಲೆ ಕೇಳ. ನೀ ನಮ್ನಿ ಒದ್ರದ್ ನೋಡಿದ್ರೆ ಯಾರ ಏನು ಈ ಮುದ್ಕಿ ಕಿವಿ ಕೇಳಂಗಿಲ್ಲನ, ಸೊಸಿ ಒದ್ರಾಕತ್ತಾಳ ಅಂತ ತಿಳ್ಕೊಂತಾರ. ಮೆಲ್ಲಕ್ ಮಾತಾಡ್, ನನ್ ಕಿವಿ ಕೇಳ್ತತಿ. ನನ್ನ ಕರ್ಮ ಎಲ್ಲ. ಅತ್ತಿಯಾರ ಆರಾಮಿಲ್ಲ ಆಕಿಗೆ, ಯಾಕ ಸುಸ್ತಂತ ಅದಕ್ಕೆ ದವಾಖಾನಿಗೆ ಹೋಗ್ಯಾರ. ನಾ ಇನ್ನೂ ಬಂದಿಲ್ಲಲ್ಲ, ಬಸ್ ಇಳಿದು ಈ ಕಡೆ ಬರ್ತಾರ, ಹಂಗಾಗಿ ಏನಾತು ಎತ್ತ ಕೇಳುನಂತೇಳಿ ಕಾಯ್ತಾ ಅದೇನಿ. ಹೌದಾ ಪಾಪ, ಏನಾಗೈತೆ ಏನಂಗಾರ? ಏನು ಮೈಯಾಗ ರಗತ್ ಏನಾರ ಕಡಿಮೆ ಆತೋ ಏನೋ ಅಪ್ಪ ಆತಾಗ. ಚಂದಾಗಿ ರೊಕ್ಕ ಖರ್ಚು ಮಾಡಿ ಸಂತಿತ್ತಂತ ತಿನ್ನಂಗಿಲ್ಲ. ನೀವು ಒಟ್ಟು ಏನಾರ ಕೊಡ್ರಿ ಅಂತೇಳಿ ಇದು ಮಾಡ್ತಾಳಲ್ಲ, ಹಂಗಾಗಿ ಅರ್ಧಂಬರ್ಧ ತಿನ್ ಮೈಯಾಗ ರಗತ್ ಕಡಿಮೆ ಆಗೈತೋ ಏನೋ ಅಪ್ಪ. ನನ್ಗೆ ಯಾಕೆ ಹಂಗ ಅನ್ಸಕತ್ತೈತೆ ನೋಡ್ಲೆ. ಅತ್ತಿಯರ ಮತ್ತೆ ಹಂಗ ಅಂದಿಗಿಂದಿರಿ, ಮೊದ್ಲಾಕಿ ಯಾಕೆ ಬೇಜಾರಾಗಿರ್ತೈತೆ, ಮತ್ತೆ ನೀವು ಹಿಂಗ ಇನ್ನೊಟ್ಟು ಇದು ಮಾಡಬೇಡ್ರಿ. ಆತ್ನ ಅನ್ನೋದಲ್ಲ, ಏನಂತ? ಅಲ್ಲಿ ಬರಕತ್ತಾರ ನೋಡಲ್ಲಿ. ಬಂದ್ರೆ ಗಿರ್ಜಿ ಬಾ ಕುಂದ್ರ ಬಾ ಒಂದಿಟ್ಟು ಇದು ತಡಿ, ಪಾನಕ ಮಾಡ್ಕೊಂಬರ್ತೀನಿ ತಡಿ. ಆಡ ಶಾಂತಕ್ಕ, ಇವ್ರು ಅದು ಎಂಥದ್ದು ಜ್ಯೂಸ್ ತೊಗೊಂಡಿದ್ರು, ಮಿರಿಂಡಾನೇ ಯಾವ್ದ ಬಾಟ್ಲಂದ ತಣ್ಣಗಿತ್ತು, ಅದನ್ನ ಒಂಚೂರು ಬಸ್ನಾಗ ಕುಡ್ಕೊಂತ ಬಂದೆ. ಹಂಗಾಗಿ ಭಾಳ ಏನು ಸುಸ್ತಾಗಿಲ್ಲ ಶಾಂತಕ್ಕ, ಏನು ಬೇಡ, ಮನೆಗೆ ಹೋಗ್ಕನಿ. ಯಾಕ್ಲೆ ಗಿರ್ಜಿ ಭಾಳ ಸುಸ್ತಾದಂಗೆ ಕಾಣತ್ತಿಲ್ಲಲ್ಲೇ? ಮಲೇಶಣ್ಣ ಏನಂದ್ರೆ ಡಾಕ್ಟ್ರ್, ಅವೆಲ್ಲ ಚೆಕಪ್ ಮಾಡಿಸಿದ್ರೆ? ರೀ ಶಾಂತಕ್ಕ, ಎಲ್ಲ ಪೂರ್ತಿ ಚೆಕ್ ಮಾಡಿಸ್ತು ನೋಡ್ರಿ. ಎಲ್ಲ ಚೆಕ್ ಮಾಡಿಸಿ ನನಗೆ ಒಂಥರ ವಿಚಿತ್ರ ಆಗ್ಬಿಟ್ಟತ್ ನೋಡ್ರಿ ಶಾಂತಕ್ಕ.
ರಾತ್ರಿ ಮಲೇಶಣ್ಣ ಏನಾತು ಒಳಗರ ಬರ್ರಿ ಹೋಲತ್ತಾಗ ಇಲ್ಲ ಮನೆಗೆ ಹೋಕ್ಕೇವಿ ಅದೇನ ಹಾರ್ಟ್ನ್ಯಾಗ ಹೋಲ್ ಐತಂತ ತೂತಾಗೈತಂತ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಯಾರ. ಕಿರ್ಚಿ ಏನ ತೂತ ಏನ್ರಿ ಮಲೇಶಣ್ಣ ಇದು ನಮ್ಗೆ ಇದೆಲ್ಲ ಏನ್ರಿ ಇದು ಹೊಸ್ದಾಗಿ ಕೇಳಾಕತ್ತೇವಲ್ಲ. ಓ ನನಗೂ ಹಂಗಾಗೈತ್ರಿ ಶಾಂತಕರ. ಆಪ್ರೇಷನ್ ಮಾಡಿಸ್ಬೇಕಂತ ಕಮ್ಸೆ ಕಮ್ಮಿ ಅಂದ್ರು 4-5 ಲಕ್ಷ ರೂಪಾಯಿ ಖರ್ಚಾಕೈತಿ ಅಂದ ಡಾಕ್ಟ್ರ್. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ, ಕಡಿಮೆ ಆದ್ರೂ ಆಗ್ಬೋದು, ಫ್ರೀದಾಗ ಮಾಡ್ತಾರೋ ಏನೋ, ಆಯುಷ್ಮಾನ್ ಕಾರ್ಡ್ ಮಾಡಿಸಿರಿ ಅಂತದು ಎಲ್ಲ ಕೇಳಿದ. ಇವತ್ತಿಕಿನೂ ಭಾಳ ಸುಸ್ತಾಗಿದ್ಲು. ನಾಳೆ ಒಂಚೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿ KMCಗೆ ಹೋಗಿ ವಿಚಾರಿಸ್ಕೊಂಬರ್ತೀವಿ. 4-5 ಲಕ್ಷ ಅಂದ್ರೆ ಐತಿಲ್ರಿ ಮಲೇಶಣ್ಣ. ಇದೇನ್ರಿ ಮಲೇಶಣ್ಣ ಹಾ ಏನ್ ಬಂದು ಜೋಡಾತ್ರಿಪ್ಪ. ಏನ್ ಮಾಡಕ್ಕಾಗತ್ತೆ ಶಾಂತಕ್ಕ, ಎಲ್ಲ ನನ್ನ ಹಣೆ ಬಾರ. ನನಗೆ ಮಗ ಅದನವ, ಅದಕ್ಕೆ ಭಾಳ ಮನ್ಸಿಗೆ ಹಚ್ಕೊಳ್ಳಿಲ್ಲ ನಾನು. ಮತ್ತು ಅದನ್ನೇ ಚಿಂತೆ ಮಾಡ್ಕೊಂತ ಏನಾರ ಆತಂದ್ರೆ ಪಾಪ ಹುಡುಗನ ಗತಿ ಏನ ಶಾಂತಕ್ಕ. ಅದ್ರ ಸಂಬಂಧ ಅಜ್ಜಿ ಸಮಾಧಾನ ಮಾಡ್ಕೊ, ಏನಾಗಲ್ಲ, ದೇವ್ರದಾನ. ಹಂಗೆ ಒಳ್ಳೆಯವ್ರಿಗೆಲ್ಲ ತ್ರಾಸ ಆಗಂಗಿದ್ರೆ ಯಾಕೆ ಇದಾಕಿತ್ತು ಹಾ. ಏನೋ ಒಟ್ಟು ಸಮಾಧಾನ ಅನ್ನೋದೇ ಇಲ್ಲ ನೋಡು. ಆ ಮನೆ ಕಡೆ ಹೋಗ್ತೇನೆ ಶಾಂತಕ್ಕ. ಡಾಕ್ಟ್ರು ಭಾಳ ಕೆಲಸ ಹಚ್ಬೇಡ್ರಿ, ಅವ್ರು ಎಷ್ಟು ವಿಶ್ರಾಂತಿ ತೊಗೊಂತಾರೆ ಅಷ್ಟು ಒಳ್ಳೇದು. ಭಾಳ ಅಂದ್ರೆ ಭಾಳ ಕಡಿಮೆ ಕೆಲಸ ಮಾಡ್ಲಂಗ ಅವ್ರು ಆದಷ್ಟು ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು. ಅವ್ರಿಗೆ ಕೆಲಸ ಹಚ್ಬೇಡ್ರಿ ಅಂತ ಹೇಳ್ಯಾರ. ಹೌದಾ ಮಲೇಶಣ್ಣ, ಸ್ವಲ್ಪ ಹುಷಾರಾಗಿ ನೋಡ್ಕೊರಿ. ಈ ಟೈಮ್ನಾಗ ನೀವು ಕಾಯ್ಕೊಂಡ್ರೆ ಏನ್ರಿ ಭಾಳ ಬಂಗಾರ ಆಕತಿ. ಈಗ ಅದು ಆಪ್ರೇಷನ್ ಯಾವಾಗ ಮಾಡಿಸ್ಬೇಕು ಏನು ಎತ್ತಂತ ಏನಾರ ಹೇಳ್ಯಾರ? 1 ವಾರದೊಳಗೆ ಆಪ್ರೇಷನ್ ಆಗ್ಬೇಕು, ಇಲ್ಲಾಂದ್ರೆ ಜೀವಕ್ಕೆ ತೊಂದರೆ ಐತಿ ಅಂತ ಹೇಳ್ಯಾರ. ನನಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ರಿ ಶಾಂತಕ್ಕ. ಹೌದಾ ಅಯ್ಯೋ ದೇವ್ರೆ, ಈಗ ಏನು ಮಾಡೋದ್ರಿ ಮಲೇಶಣ್ಣ? ನೀವು ಹೇಳೋದು ಕೇಳಿದ್ರೆ ಒಂಥರ ಆಗ್ತೈತಿ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಮೊದಲು ವಿಚಾರಿಸ್ರಿ. ಹಾಂ ಅಕಸ್ಮಾತ್ ಏನಾರ ಇದು ಏನದ ಫ್ರೀದಾಗ ಅಂತಂದ್ರೆ ರೊಕ್ಕ ಅಂತಾರ ಆಗಲಿ ನೋಡೋಣ. ಊರಾಗ ಎಲ್ಲರ ಮನ್ಯಾಗೂ ಚಂದ ಎಬ್ಸನಂತ. ಯಾಕೆ ತಿಳಿ ಕೆಡಿಸ್ಕೊಂತೀರಿ? ನಾನು ಬರ್ತೇನೆ, ಪಟ್ಟಿ ಎಬ್ಸಿ ಒಂದು 5 ಲಕ್ಷ ರೂಪಾಯಿ ಹೊಂದಂಗಿಲ್ಲನ್ರಿ ಮಲೇಶಣ್ಣ. ಹಾಂ ನನಗೂ ಅದೇ ವಿಚಿತ್ರ ತಿಳಿವಲ್ತ್ರಿ, ಏನು ನಮ್ಮ ಹಣೆ ಬರೋಣ ಏನತ್ತಾಗ. ನಗಲ್ ಮಲೇಶಣ್ಣ, ಯಾರ ಕಡೆ ಸಾಲ ಕೇಳೋದು ಬೇಡ, ಮತ್ತು ಅದನ್ನು ತೀರ್ಸಕ್ಕೂ ಒದ್ದಾಡ್ಲೇಬೇಕು. ಊರು ತುಂಬ ಚಂದ ಎಬ್ಸನಂತ ಸುಮ್ಮನೆ ರೀ. ಎಲ್ಲರೂ ಒಂದು 20, 20, 30, 50 ರೂಪಾಯಿ ದಾನ ಮಾಡಂಗಿಲ್ಲನ್ರಿ ಊರಾಗ ಇಷ್ಟು ಮಂದಿ ಅದಾರ. ಹಾಂ ನೀ ಎಲ್ಲ ಆಕತಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಿಂಗೆ ಕಷ್ಟ ಅಂತ ಬಂದಾಗ ಮತ್ತು ಊರಾನ ಮಂದಿ ಸಹಾಯ ಮಾಡ್ಲಾರ್ದೆ ಇನ್ಯಾರು ಮಾಡ್ತಾರೆ ಹೇಳ್ರಿ? ನೀವಂತೀರ್ರಿ ಶಾಂತಕ್ಕ, 1 ಲಕ್ಷ ಅಲ್ರಿ 5 ಲಕ್ಷ ಅಂತ ಎಲ್ಲಿದೆ ಹೊನ್ಸನ್ ಹೇಳ್ರಿ. ಪ್ರೈವೇಟ್ ದವಾಖಾನೆಗೆ ಇಷ್ಟ ಆಗ್ಬೋದು, ಈ ಗೋರ್ಮೆಂಟ್ ದವಾಖಾನೆ ಕಡಿಮೆ ಆಗ್ಬೋದಲ್ಲ. ಒಂದು 2 ಲಕ್ಷ 1 ಲಕ್ಷಕ್ಕೆ ಏನಾರ ಮುಗಿತೈತಿ ಅಂತಂದ್ರೆ ಅಷ್ಟೇ ಚಂದ ಎಬ್ಸನೆ. ಯಾಕೆ ತಲೆ ಕೆಡಿಸ್ಕೋತೀರಿ? ನೀವು ಸುಮ್ಮನಿರಿ ಮಲೇಶಣ್ಣ, ನಾವೆಲ್ಲರೂ ಅದೇವಿ. ನೀವು ಹೆದರ್ಕೋಬೇಡ್ರಿ. ಒಬ್ರಿಗೆ ತ್ರಾಸಾದಾಗ ಇನ್ನೊಬ್ರು ಕೈ ಜೋಡಿಸಿದ್ರೆ ಮತ್ತೆ ಒಂದು ಊರು, ಒಂದು ಹಳ್ಳಿ, ಒಂದು ಮನೆ ಉಳಿಯೋದು. ಅದ್ರಿ ಶಾಂತಕ್ಕಲ್ಲ, ಹೊಕ್ಕೆ ನಾಯ್ಕೋಬೇಕು ಹೋಗ್ಯಾಳ. ನಿಮ್ಮ ಹುಡುಗನ ಮುಂದೆ ಅನ್ನಕ್ಕೆ ಹೋಗ್ಬೇಡ್ರಿ. ಏನು ಮೊದ್ಲ ಪಾಪ ಒಂಥರ ಬೇಜಾರಾಗಿರ್ತೈತೆ ಮಕ್ಕಳಿಗೆ. ಹಿಂಗೆ ತಂದೆ ತಾಯಿಗೆ ಹಿಂಗೆ ಆಗೈತೆ ಅಂತ ಗೊತ್ತಾದ್ರೆ ಭಾಳ ಮನ್ಸಿಗೆ ನೊಂದ್ಕೋತಾವ. ಇಲ್ರಿ ಎಲ್ಲ ನಕೋಲೆ. ಏನಾಗಿತ್ತಂತ? ಅದೇನ ಹಾಟ್ನ್ಯಾಗ ತೂತೊಡ್ದತಂತ. ಏನೋ ಪ್ಯಾಟ್ಗೆ ಹೋಗಿ ತೂತೊಡಿ ತಿಂದು ಬಂದಾರಂತ. ಅಲ್ಲ ಇವ್ರು ಎದಕ್ಕೆ ಹೋಗಿದ್ರು? ದವಾಖಾನಿಗೆ ಹೋಗಿದ್ರ ಏನು ಒಡ ತಿನ್ನಕ್ಕೆ ಹೋಗಿದ್ರಲ್ಲಿ?